ನೆರೆಯ ಭೀತಿ ಕಾಡುದೇ ಮಿರ್ಜಿ ಗ್ರಾಮದಲ್ಲಿ. ಚರಂಡಿಯ ನೀರಲ್ಲ, ಇದು ನದಿಯ ನೀರು, ಇದು ಘಟಪ್ರಭೆಯ ನೀರು. 5-6 ವರ್ಷ 7 ವರ್ಷ ಆತ್ರಿ. ವರ್ಷ ಬರತತಿ. ಹೆಂಗೆ ಮಾಡೋದು ಹೇಳ್ರಿ ನಾವು. ಮುಳುಗಡೆ ಅಂದ್ರೆ ಒಂದು 100 ಅದಾವ್ರಿ ಸರ್. ಈಗಾಗಲೇ ಈ ಭಾಗದಲ್ಲಿ, ಮಿರ್ಜಿ ಭಾಗದಲ್ಲಿ ಅಂದರೆ ಜಮಖಂಡಿ ಮತ್ತು ಮುಧೋಳ ತಾಲೂಕಿನಲ್ಲಿ ಫಸ್ಟ್ ಯಾವುದಾದ್ರೂ ಒಂದು ಗ್ರಾಮಕ್ಕೆ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ನೆರೆಯ ಭೀತಿ ಕಾಡುದೇ ಮಿರ್ಜಿ ಗ್ರಾಮದಲ್ಲಿ. ಪ್ರತಿ ವರ್ಷ ಕೂಡ ಇಲ್ಲಿ ಬರ್ತದೆ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತಹ ನೀರು ಇದು ಯಾವುದೋ ಮನೆಗಳಲ್ಲೇ ಅಥವಾ ಚರಂಡಿ ಹತ್ತಿರ ಇರುವಂಥ ಚರಂಡಿಯ ನೀರಲ್ಲ, ಇದು ನದಿಯ ನೀರು, ಇದು ಘಟಪ್ರಭೆಯ ನೀರು. ಈಗಾಗಲೇ ಒತ್ತು ಬರ್ತಾ ಇದ್ದಿದ್ದು ಅಂದರೆ ಗಂಟೆಗೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಹಲವಾರು ಜನರು ಏನಂತ ಹೇಳಿದ್ರೆ ಇಲ್ಲಿ ತಮ್ಮ ಮನೆಯ ಸಾಮಾನುಗಳನ್ನು, ಸರಂಜಾಮುಗಳನ್ನ, ಜಾನುವಾರುಗಳನ್ನ ತೆಗೆದುಕೊಂಡು ಈಗಾಗಲೇ ಶಿಫ್ಟ್ ಆಗುವಂಥ ದೃಶ್ಯಗಳು ಕೂಡ ಕಾಣ್ತಾ ಇದೆ. ಮೊಣಕಾಲು ಮಟ್ಟ ನೀರು ಬಂದಂತಹ ಪರಿಸ್ಥಿತಿಯಲ್ಲಿ ಅವರು ನಡೆದುಕೊಂಡು ಬಂದು ತಮ್ಮ ಗೋಳನ್ನ ತೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದಾರೆ. ಯಾಕಂದರೆ ಯಾವಾಗ ಮನೆಯ ಒಳಗಡೆ ನುಗ್ಗುತ್ತೋ ಆ ಸಂದರ್ಭದಲ್ಲಿ ನಾವು ಹೋಗೋಣ ಬೇಗ ಅಂತ ಹೇಳಿ ಸಜ್ಜಾಗಿದ್ದಾರೆ. ಈಗಲೇ ಹೋದರೆ ಮನೆಗಳನ್ನೆಲ್ಲ ಬೇಗ ಹಾಕಬೇಕು, ತಮ್ಮ ಜಾನುವಾರುಗಳನ್ನು ಕೂಡ ಇಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಅದರಿಂದಾಗಿ ಈಗಾಗಲೇ ರೆಡಿ ಇದ್ದಾರೆ ಅವರು, ಇದರಲ್ಲೇ ಕಷ್ಟವನ್ನು ಪಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಇದು ಎಷ್ಟು ವರ್ಷದಿಂದ ಐತ್ರಿ? ಏನೇನು ನಿಮ್ಮ ಕಷ್ಟಗಳದಾವ್ರು? ಏನು ನಮ್ಮ ಕಷ್ಟ ರಗಡ್ ಈಗ 6-7 ವರ್ಷ ಆತ್ರಿ. ಈಗ ಈ ನಮ್ಮನೆ ಬರಾಕೈತೈತ್ರಿ. 5-6 ವರ್ಷ 7 ವರ್ಷ ಆತ್ರಿ. ವರ್ಷ ಬರತತಿ. ಹೆಂಗೆ ಮಾಡೋದು ಹೇಳ್ರಿ ನಾವು. ಬಂದವರೆಲ್ಲ ಏನಂತಾರೆ? ಬಂದವರೆಲ್ಲ ಏನಂತಾರೆ ಹೋಗ್ತಾರ್ರಿ. ಮಾತು ಮುಂದಿನ ವರ್ಷ ತನಕ ಹಿಂಗೆ ಮಾಡ್ತಾರೆ ಅವ್ರಿ. ಹ್ಞೂ ರೀ, ಅಲ್ಲಿ ಕೊಡ್ತಾವ ಇಲ್ಲಿ ಕೊಡ್ತಾವ ಅಂತ ಹೇಳ್ತಾರೆ. ಹೇಳಿ ಮತ್ತೆ ಮುಂದಿನ ವರ್ಷ ತನಕ ನೆಂಪ ಮಾಡಂಗಿಲ್ಲ ರೀ ಅವ್ರಿ. ಎಷ್ಟು ಮನೆಗಳು ಇಲ್ಲಿ ನಿಮ್ಮ ಸಾಧಾರಣ ಮುಳುಗಡೆ ಅಂದ್ರೆ ಒಂದು 100 ಅದಾವ್ರಿ ಸರ್. ಹಾಂ, ಒಂದು 100 ಮನೆ ಜಲಾವರ್ತ ಆಗ್ತಾವ್ರಿ. ಸರ್ ಗೌರ್ಮೆಂಟ್ ಏನು ಮಾಡ್ತಾರೆ, ಬರ್ತಾರೆ ರೀ. ಏನು ಮಾಡ್ತಾರೆ ರೀ, ಇಲೆಕ್ಷನ್ ಟೈಮ್ಗೆ ಒಂದು ಟೈಮ್ಗೆ ಹೊಳಿ ಬಂದ ಟೈಮ್ಗೆ ಅಡ್ಡ ಬರ್ತಾರೆ. ನಡ್ಬಾರ ಟೈಮ್ನಾಗ ಒಟ್ಟು ಯಾರೂ ಬರಲ್ಲ ರೀ ಇಲ್ಲಿ. ಇವರು ಗೋಳನ್ನು ಮಾತ್ರ ಕೇಳೋರು ಯಾರಿಲ್ಲ. ಪ್ರತಿ ವರ್ಷ ಬರ್ತಾರೆ. ಅಲ್ಲಿ ನಿಮಗೆ ಊಟದ ವ್ಯವಸ್ಥೆಗಳನ್ನ, ಇರೋದಕ್ಕೆ ವ್ಯವಸ್ಥೆ ಮಾಡ್ತಿರ್ತೀವಿ. ಮತ್ತೆ ಅದು ನದಿ ಇಳಿದ ಮೇಲೆ ಮತ್ತೆ ಅದೇ ಹಳೆ ಮನೆಗಳಿಗೆ ಬರಬೇಕು, ಅದನ್ನೇ ಸ್ವಚ್ಛತೆ ಮಾಡ್ಕೋಬೇಕು. ರೋಗ ರುಜಿನಗಳು ಹಲವಾರು ಕೂಡ ಕಾಡುತ್ತೆ ಅಂಥೇಳಿ ಇವರು ತಮ್ಮ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿಯಾದರೂ ಜಾಗವನ್ನು ಕೊಡಿ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ. ಮಕ್ಕಳು ಮರಿಗಳನ್ನ ಕಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತ ಅವರು ಅಸಮಾಧಾನ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಭಾಳಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿ ಮನೆಗಳಿಗೂ ಕೂಡ ನೀರು ನುಗ್ಗಿ ಇಲ್ಲಿಯ ಅವಾಂತರಗಳನ್ನ ಹೇಳೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಇವರ ಸಮಸ್ಯೆಗಳನ್ನು ನಾವು ಕೂಡ ಪ್ರತಿ ವರ್ಷ ಹೇಳ್ತಾ ಇದ್ದೇವೆ ಮಾಧ್ಯಮದ ಮೂಲಕ. ಈ ಸಲನಾದರೂ ಗಮನಿಸ್ತೀರಾ ಇಲ್ಲೋ ಅನ್ನೋದು ಅವರಿಗೆ ಬಿಟ್ಟದ್ದು. ಇನ್ನಷ್ಟು ನೀರು ಬಂದಂತಹ ಪರಿಸ್ಥಿತಿ ನದಿಯ ಯಾವ ರೀತಿಯಲ್ಲಿ ಮಟ್ಟದಲ್ಲಿ ಅಂದರೆ ಜಾಸ್ತಿ ಇರುವ ಪ್ರದೇಶಕ್ಕೆ ಹೋಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.